ನಮಸ್ಕಾರ ರೀ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಚೇತನ್ ಮೋಟೋ ಮೈಲ್ಸ್. ಸೊ ಇವತ್ತು ನಮ್ಮದು ಬಿಗ್ಗೆಸ್ಟ್ ರೈಡ್ ಆಫ್ ಬಿಗ್ಗೆಸ್ಟ್ ಇದರಷ್ಟು ದೊಡ್ಡ ರೈಡ್ ನಾವು ಮಾಡೇ ಇಲ್ಲ. ಸೊ ಇದು ಟೋಟಲ್ ಆಗಿ ಬಂದು ನಮ್ಮದು 1600ರಿಂದ 700 ಕಿಲೋಮೀಟ್ರ್ವರೆಗೂ ಇರುತ್ತೆ ರೈಡ. ಸೊ ಈಗ ನೋಡ್ರಿ ಕರೆಕ್ಟಾಗಿ 5:30 ಆಗೈತಿ, ನಾನು ಗೋಕಾಕ್ ಬಿಡಾಕತ್ತೇನೆ. ಸೊ ನಾವು ಎಲ್ಲಿ ಹೊಂಟೇವ್ರಿ ಅಂದ್ರೆ ಇದು ರೈಡ್ ಬಂದು ನಮ್ದು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಡಿವೈನ್ ಪ್ಲೇಸಿಗೆ. ಸೊ ಇದು ಆ್ಯಕ್ಚುಲಿ ಶ್ರೀಶೈಲ ಅಂತಲ್ಲ, ಕರ್ನೂಲ ಅಂಥೇಳಿ ಒಂದು ಐತಲ್ಲ ಆಂಧ್ರ ಪ್ರದೇಶ ಒಳಗೆ, ಅಲ್ಲಿ ಒಂದು ಮದುವೆ ಐತಿ, ಬೆಸ್ತಾವರಿಪೇಟೆ ಅಂಥೇಳಿ ಐತಿ ಒಂದು ಊರ. ಸೊ ಅಲ್ಲಿ ಒಂದು ಮದುವೆ ಐತಿ. ಸೊ ಆ ಮದುವೆನೂ ಆಯ್ತಾ ಮತ್ತು ನಮ್ಮದು ರೈಡು ಆಯ್ತಾ ಶ್ರೀಶೈಲಕ್ಕೆ. ಮತ್ತು ನೋಡ್ರಿ ಈಗ ನವಣಿ ಬಿಸಿಲು ಐತಿ, ಹೊಟ್ಟು ಸುಟ್ಟು ಹೋಗಂಗೆ ಬಿಸಿಲು ಐತಿ. ಸೊ ಅದಕ್ಕೆ ನಾವು ಇವತ್ತು ನಾವೇನು ಡೈರೆಕ್ಟ್ ಹೋಗಂಗಿಲ್ಲ ರೀ. ಟೋಟಲ್ ನಮ್ಮ ಗೋಕಾಕ್ದಿಂದ ಶ್ರೀಶೈಲ ಬಂದು 650 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಇವತ್ತು 650 ಕಿಲೋಮೀಟ್ರ್ ಅಂತ ಹೋಗತ್ತಿಲ್ಲ. ಸೊ ಇವತ್ತು ನಮ್ಮದು ಫಸ್ಟ್ ಸ್ಟಾಪ್ ಬಂದು ಸಿಂಧನೂರು ಇರೋದೈತೆ ರೀ. ಟೋಟಲ್ 240 ಕಿಲೋಮೀಟ್ರ್ ಆಗುತ್ತೆ. ಸೊ ಎಲ್ಲ ಹೇಳ್ತೇನೆ ರೀ. ಫಸ್ಟ್ ಆಫ್ ಆಲ್ ಫ್ಯೂಲ್ ಅಪ್ ಮಾಡ್ಸ್ಕೊಂಬಿಡೋಣ. ಫ್ಯೂಲ್ ಅಪ್ ಆಗಿಲ್ಲ ಏನೂ ಇಲ್ಲ, ಎಲ್ಲ ಟ್ರಿಪ್ 0 ಮಾಡೋಣ, ಫ್ಯೂಲ್ ಅಪ್ ಮಾಡಿಸ್ಕೊಳ್ಳೋಣ. ನೋಡ್ರಿ ಗೈಸ್, ಫುಲ್ ಟ್ಯಾಂಕ್ ಆಗೈತಿ. ಅಲ್ಲೈತೆ ನೋಡಿ ನೇಮ ಚೇತನ್ಸ್ ಮೋಟೋ ಮೈಲ್ಸ್. 1300 ರೂಪಾಯಿ ಪೆಟ್ರೋಲ್ ಆಗೈತೆ ನೋಡ್ರಿ, 12.57 ಲೀಟರ್ಸ್. ಸೊ ಟೋಟಲ್ ಆಗಿ 1300 ಪೆಟ್ರೋಲ್ ಬಂದೈತೆ ರೀ. ಟ್ರಿಪ್ 1 ಐತಿಲ್ಲ, ಇದನ್ನು 0 ಮಾಡಿಬಿಡೋಣ. ತೋರಿ ಟ್ರಿಪ್ 1 0 ಆತ, ಫುಲ್ ಟ್ಯಾಂಕ್ ಪೆಟ್ರೋಲ್ ಆತ, ಒಂದಾರ ಅನ್ನ ಹೋಗೇ ಬಿಡ್ದ. ಓಕೆ, ಗ್ಲೌಸ್ ಅದು ಏನು ಹಾಕೊಂಡಿಲ್ಲ ರೀ. ಸೊ ಏನು ಹೇಳತ್ತಿದ್ರಿ, ನಾನು ಇವತ್ತು ಸ್ಟೇ ಮಾಡೋದು ಬಂದ ಸಿಂಧನೂರ. ಆ್ಯಕ್ಚುಲಿ ಇದು ಮದ್ವೆ ಇರೋದ ಎಲ್ಲಿ ಕರ್ನೂಲ್ ಒಳಗೆ ರೀ. ಸೊ ಅದು ಹಿಂಗೆಲ್ಲ ಐತ್ರಿ. ಅದ ಹುಡುಗಿ ಸಿಂಧನೂರದಕ್ಕಿ, ಹುಡುಗ ಆಂಧ್ರ ಪ್ರದೇಶ, ಮದುವೆ ಆಂಧ್ರ ಪ್ರದೇಶದಾಗೈತಿ. ಸೊ ಆ್ಯಕ್ಚುಲಿ ಈಗ ಸದ್ಯ ನಾವು ಒಬ್ಬ ಹೊಂಟೇನಿ, ಬಟ್ ನಮ್ಮ ವೈಫಿ ಅರ್ಧಂಗಿನಿ ಹೋಗಿದ್ದಾಳೆ ಆಲ್ರೆಡಿ. ಸೊ ಯಾವಾಗ ನಮ್ಮ ಜೊತೆ ಜಾಯ್ನ್ ಗೊತ್ತಿಲ್ಲ. ಸೊ ಈಗ ಸದ್ಯ ನಾವು ಬಿಟ್ಟರು ಇವತ್ತು ಸಿಂಧನೂರು ಹೋಗಬೇಕು. ಟೋಟಲ್ ಆಗಿ 240 242 ಏನೋ ಹಿಂಗೆ ಆಗತ್ತೆ ರೀ. ಕುಷ್ಟಗಿ ಟು ಡೈರೆಕ್ಟ್ ಸಿಂಧನೂರು ಟೋಟಲ್ 242 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ 5:30 ಆಗತ್ತೆ ರೀ. ಬಿಸಿಲ್ನಾಗಂತೂ ಓಡ್ಸೋಕ್ಕಾಗಲ್ಲ, ನಿಮ್ಗೆ ಗೊತ್ತೈತಿ ಯಾವ ನಮೂನಿ ಬಿಸಿಲು ಐತೆ ಅನ್ನೋದ. ಈ ರೈಡ್ ಒಳಗೆ ನಾನು ಒಟ್ಟು ಮಧ್ಯಾಹ್ನ ಗಾಡಿ ಓಡ್ಸಂಗಿಲ್ಲ ರೀ, ಫಿಕ್ಸ್ ಆಗ್ಬಿಟ್ರೆ ನಾ ಒಟ್ಟು ಹಗಲಿ ಗಾಡಿ ಓಡಿಸೋದ. ಸೊ ಎಲ್ಲ ಬಿಗ್ ಪ್ಲ್ಯಾನ್ ಐತ್ರಿ. ಇಲ್ಲಿಂದ ಸಿಂಧನೂರಿಂದ ಬೆಸ್ತಾವರಿಪೇಟೆಯಿಂದ ಶ್ರೀಶೈಲಿಂದ ವಾಪಸ್ ಮಂತ್ರಾಲಯದಿಂದ ಅಂಜನಾದ್ರಿ ಹೋಗ್ಬೇಕು ಅನ್ನೋದೈತಿ ಪ್ಲ್ಯಾನ. ಅದು ಗೊತ್ತಿಲ್ಲ ಅದಾಗುತ್ತೋ ಇಲ್ಲೋ, ಬಟ್ ವಾಪಸ್ ಮಂತ್ರಾಲಯದಿಂದ ಮತ್ತು ಸಿಂಧೂರಿಂದ ಗೋಕಾಕ. ಸೊ ಈ ಥರ ಅಲ್ಟರ್ನೇಟ್ ಐತಿ ಪ್ಲ್ಯಾನ. ಸೊ ಹೆಂಗೆ ಆಕೈತಿ ನೋಡೋಣ್ರಿ. ಒಟ್ಟು ಆರಾಮ್ಸೆ ಹೋಗೋಣ, ಏನೂ ತ್ರಾಸಿಲ್ಲ, ಏನೂ ಅರ್ಜೆಂಟ್ ಇಲ್ಲ. ನೋಡೋಣ್ರಿ ಎಷ್ಟು ಗಂಟೆಗೆ ಹೋಗಿ ಮುಡ್ತೇವೆ ಗೈಸ್. ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡ್ಕೊರಿ, ಮಸ್ತ್ ವ್ಲಾಗ್ ಬರ್ತಾವೆ. ಹೆಂಗಂತೀರಿ? ಸೊ ಈಗ ನಾವು ಮಮದಾಪುರ ಕ್ರಾಸಿಗೆ ಬಂದಿದ್ದಾಯ್ತು ರೀ. ಮಮದಾಪುರ ಕ್ರಾಸ್ ರೀಚ್ ಆಗಿದ್ದೇವೆ. ನೋಡ್ರಿ ಗೈಸ್, ರೂಟ್ ಅಂತೂ ಹೇಳಿದ್ನಲ್ಲ ನಿಮಗೆ, ಆ ಥರ ರೂಟ್ ಐತಿ ನಮ್ದು. ಬಾಗಲಕೋಟೆ ಹೋಗೋದು, ಬಾಗಲಕೋಟದಿಂದ ಡೈರೆಕ್ಟ್ ಬಾಗಲಕೋಟೆ ಅಂತೂ ಒಂದು ಸ್ಟ್ರೈಟ್ ರೋಡ. ಸೊ ಬಾಗಲಕೋಟದಿಂದ ಕುಷ್ಟಗಿಯಿಂದ ಸಿಂಧನೂರು. ಸೊ ಟೋಟಲ್ 240. ನಂದು ಅರೈವಿಂಗ್ ಟೈಮ್ ಬಂದು ಮೇ ಬಿ 9:30 ಇರೋದು, 9:30 10 ಗಂಟೆ ಇರ್ಬೋದಾ. ನಾ ಮ್ಯಾಪ್ ಹಾಕಿಲ್ಲ ರೀ. ಸೊ ಬಾಗಲಕೋಟೆವರೆಗಂತೂ ರೋಡ್ ಗೊತ್ತೈತಿ, ಅದಾದ್ಮ್ಯಾಗ ನೋಡೋಣ ಮ್ಯಾಪ. ಸೊ ನಾ ಎಲ್ಲ ಫಸ್ಟ್ ಚೆಕ್ ಮಾಡೀನಿ ಯಾವ ರೂಟ ಹೆಂಗೆ ಅಂತೇಳಿ. 2 ರೂಟ್ ಅದಾವ. ಒಂದು ನರಗುಂದ ರೋಡ್ ಮ್ಯಾಗ ಒಂದು ಹೋಗ್ಬೋದ, ಬಟ್ ಅದು ಬೇಡ, ಸಿಂಗಲ್ ಲೈನ್ ಐತಿ. ಯಾಕೆ ನಾವು ಬಾಗಲಕೋಟೆ ತನಕ ಅಷ್ಟ್ರೋಗ ಭಾಳ 20 ಕಿಲೋಮೀಟರ್ಸ್ ಜಾಸ್ತಿ ಆಗ್ತದೆ ಬಾಗಲಕೋಟೆ ಮ್ಯಾಗ ಹೋದ್ರೆ, ಬಟ್ ನಡೀತದ. ರೋಡ ಹಿಂಗೆ ಡಬಲ್ ಐತಲ್ಲ, ಸೊ ನಾ ಬೇಗ ರೀಚ್ ಆಗ್ಬಿಡ್ತಾನೆ. ಸೊ ನಾ ಈಗೇನು ಹೊಂಟೇನ್ಲಕ್ರಿ ಈ ರೂಟ. ಸೊ ಈ ರೂಟ್ ಬಂದು ನಾನು ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಮಾಡತ್ತಿರೋದು. ಲೈಕ್ ನಾನು ಸಣ್ಣಾಗಿದ್ದಾಗ ಹೋಗೇನಿ, ನಾ ಮಂತ್ರಾಲಯಕ್ಕೂ ಸಣ್ಣಾಗಿದ್ದಾಗ ಹೋಗೇನಿ, ಶ್ರೀಶೈಲಕ್ಕೂ ಸಣ್ಣಾಗಿದ್ದಾಗ ಹೋಗೇನಿ. ಅದಾದ್ಮೇಲೆ ಹೋಗೇ ಇಲ್ಲ, ಒಟ್ಟು ನೆನಪೇ ಇಲ್ಲ ನಂಗೆ. ಸೊ ನಾನು ಇವನ್ ಈ ಕಡೆ ಬಾಗಲಕೋಟೆವರೆಗೂ ನನ್ನ ಗಾಡಿನೇ ಆಯಿತು, ನಾನು ಹೋಗಿಲ್ಲ ಸದ್ಯಕ್ಕೆ. ಬಾಗಲಕೋಟೆಲ್ಲ ಹೋಗೇನಿ, ಬಟ್ ಗಾಡಿ ತೊಗೊಂಡು ಹೋಗಿಲ್ಲ. ಸೊ ಅದ್ರ ಮುಂದಂತೂ ಎಲ್ಲೂ ಹೋಗೇ ಇಲ್ಲ ನಾ. ಸೊ ಈ ರೂಟ್ ಏನೈತಲ್ಲ, ಇದು ಕಂಪ್ಲೀಟ್ಲಿ ಹೊಸಾದು ನನಗೆ. ಸೊ ನಂಗೆ ಗೊತ್ತೇ ಇಲ್ಲ ಏನು ಹೆಂಗೆ ಅನ್ನೋದು. ಸೊ ಕಂಪ್ಲೀಟ್ಲಿ ನೀವು ನೋಡೋಣ್ರಿ ಹೆಂಗಿರ್ತದೆ ಎಕ್ಸ್ಪೀರಿಯೆನ್ಸ. ಗೊತ್ತೈತಿ ಸೆಕೆ ಅನ್ನೋದೊಂದು ಇರ್ತೈತಿ, ಅದು ಬಿಟ್ಟರೆ ಇನ್ನು ರೋಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ್ರಿ ಹೆಂಗೆ ಆಗೈತಿ. ನಾನು ಮಾತ್ರ ಸಖತ್ ಎಕ್ಸೈಟ್ ಆಗೋದೇನು ರೀ. ನೋಡೋಣ್ರಿ ಹೆಂಗೆ ಆಗ್ತೈತಿ ನಮ್ದೊಂದು 4-5 ದಿನದ ಜರ್ನಿ. ಅರ್ರಗಟ್ಟಿಗೆ ಬಂದು ನೋಡ್ರಿ ಗೈಸ್, ಮಾಮಗಳಿಗೆ ಕ್ಯಾಚ್ ಹಾಕತ್ತಾರ. ಇಲ್ಲಿ ಎಷ್ಟು ಮಹಾರಾಷ್ಟ್ರ ಗಾಡಿ ಬರ್ತಾವಲ್ಲ ಒಂದು ಬಿಡಂಗಿಲ್ಲ, ಎಲ್ಲ ಹಿಡಿತಾರೆ. ಪೇಕ್ಸ್ ಇರ್ತಾರೆ ರೀ ಇಲ್ಲಿ ಯಾವಾಗಲೂ.
ನೋಡ್ರಿ ಹೆಂಗೆ ಕಾಣೈತೆ ನಮ್ಮ ಗಾಡಿ ಮಸ್ತ್ ಚಕ್ ಹೊಳೆ ಆಯ್ತಿಲ್ರಿ. ನೋಡ್ರಿ ಹಂಗೆ ಸೂರ್ಯಾಸ್ತನೂ ಆಗೈತೆ ಆಲ್ಮೋಸ್ಟ್ 6:30 ಐತೆ. ಸೊ ಇದೊಂದು ಫೋಟೋ ತಗೊಳ್ಳೋಣ ಅಂತೇಳಿ ನಿಲ್ಸಿದೆ. ಹೆಂಗೆ ಕಾಣೈತ್ರಿ ಗಾಡಿ ಮಸ್ತ್ ಕಾಣೈತಿಲ್ರಿ. ಬ್ಯಾಗ್ ಈ ಥರ ಕಟ್ಟೆ ನೋಡ್ರಿ, ಒಂದು ಬಂಜಿ ಕೊಟ್ಟು ಹಾಕೀನಿ ಸಾಕು ಅನಿಸ್ತಾ. ಸೊ ಮತ್ತು ಬೇಕಾದ್ರೆ ಇನ್ನೂ ಬ್ಯಾಗ್ನಾಗ ಐತಿ ಕಟ್ಟೋಣ. ಹೆಂಗೆ ಕಾಣೈತ್ರಿ ಬರೋಬರ್ ಕಾಣೈತಿಲ್ರಿ. ನೋಡ್ರಿ ಭಾಳ ಲಾಂಗ್ ರೈಡ್ ಇದ್ದಾಗ ಒಂದು ಏರ್ದ ಶೀಟ್ ಬರ್ತೈತಿ ಕವರ್ ಅದನ್ನು ತೊಗೊಳ್ಳೋನು. ಸೊ ಅಲ್ಲಿವರೆಗೂ ಈ ಥರ ಹಿಂಗೆ ಏನಾರು ಒಂದು ಕವರ್ ಇಟ್ಕೊಂಡು ಹೊಡೀರಿ, ಇಲ್ಲಾಂದ್ರೆ ನಿಮ್ದು ಬ್ಯಾಕ್ ಬರ್ನಾಗ ಚಲೋ ಆಕೈತಿ. ಹೆಂಗೆ ಬರ್ತಾರೆ ನೋಡ್ರಿ ಹುಚ್ಚರ್ಗತ್ತೆ, ಹಂಗೆ ಬಂದು ಬಿಡ್ತಾರೆ. ನೋಡ್ತಿರ್ತಾರೆ ಎದುರಿಗೆ ಗಾಡಿ ಹಂಗೆ ಬರೋದು ನೋಡ್ರಿ. ಏನು ಮಸ್ತ್ ಕರಿ ಮಣ್ಣು ಐತಿ ನೋಡ್ರಿ ಇಲ್ಲಿ, ಎರಿ ಮಣ್ಣು. ಬಟ್ ಆದರೆ ಇವ್ರಿಗೆ ಎಷ್ಟು ನೀರು ಐತೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಸಕ್ಕದಾಗ ಐತೆ ಮಾತ್ರ ಮಣ್ಣು ನೋಡ್ರಿ ಇಲ್ಲಿ ಯಾವ ಥರ ಕರ್ಗೈತಿ. ಇನ್ನಲ್ಲಿ ಹಿಂದೆ ನೋಡ್ಬೇಕಾಯ್ತು ನೀವು, ಇಷ್ಟು ಕರ್ಗೈತೆ ಅಂದ್ರೆ ಮಸ್ತ್ ಪೂರ ಎರಿ ಮಣ್ಣು ರೀ ಅದು ಭಾರಿ. ಸೊ ಇದು ಏನು ಟ್ರಾನ್ಸಿಷನ್ ಟೈಮ್ ಇರ್ತೈತಿಲ್ಲಕ್ರಿ, ಬೆಳಕಿಂದ ಕತ್ಲಾಗೋದ ಟೈಮ್ ಇರ್ತದೆ ಒಂದು 10-15 ನಿಮಿಷ ಟೈಮ್. ಸೊ ಅವಾಗ ಒಂದು ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇರ್ತೈತೆ, ಅವಾಗ ಒಂದು ಸ್ವಲ್ಪ ಹುಷಾರೇ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಸೊ ಯಾಕಂದ್ರೆ ರೀ ಅದೇನು ಬೆಳಕಿಂದ ಕತ್ಲಾಗ್ತೈತಿಲ್ಲ ಅವಾಗ ಒಂದು 10-15 ಮಿನಿಟ್ಸ ನೋಡ್ರಿ ಇಲ್ಲ ಹೆಂಗೆ ಬರ್ತಾನೆ ನೋಡ್ರಿ. ಲೈಟ್ ಕೊಟ್ರು ಏನೂ ಕಾಣಂಗಿಲ್ಲ ಒಡೆ ಮಗನ. ಏನು ಬೈಕ್ ಇದ್ರೆ ಏನಾತ್ರಿ, ನಮಗೆ ರೋಡಲ್ಲ, ನಾವು ದಂಡಿಗೆ ಹೋಗೋಣ. ಏನರ ಗ್ರಾವೆಲ್ ಇದ್ದು ಅಂದರೆ ಏನಾಕೈತೆ ಹೇಳ್ರಿ ಪರಿಸ್ಥಿತಿ ಗಿಡ ಹಂಗಿಲ್ಲ, ನಾವ್ಯಾಕೆ ದಂಡಿಗೆ ಹೋಗ್ಬೇಕ್ರಿ. ಸೊ ಇಲ್ಲೇನು ನಮಗೈತೆ ಅಂದ್ರೆ ನೀ ಖಾಲಿ ಇದ್ದಾಗ ಓವರ್ಟೇಕ್ ಮಾಡಪ್ಪ, ನೀ ಖಾಲಿ ಇಲ್ಲ ಅಂದಾಗ ಮುಂದೆ ಗಾಡಿ ಬರಾಯ್ತಂದ್ರೆ ಹಂಗೆ ಓವರ್ಟೇಕ್ ಮಾಡ್ತೀನಿ ಅಂದ್ರೆ ಕಾಮನ್ ಸೆನ್ಸ್ ಇರಲ್ಲ ರೀ. ನೋಡ್ರಿ ಈಗ ನಾ ಈಗ ಓವರ್ಟೇಕ್ ಮಾಡಿದ್ನಿ ಅಂದ್ರೆ ಅವ್ನಿಗೆ ಏನಾಗ್ತದೆ, ಉರಿಯಂಗಿಲ್ಲ ಹಂಗೆ ರೀ ಅದು. ಇಷ್ಟು ವೇಟ್ ಮಾಡ, ಹಿಂಗೆ ಖಾಲಿ ಐತಿ ನೋಡಿ. ಈಗ ಬೈಕ್ ಬರೈತಿ ಆರಾಮ್ಸೆ ನಿಂಗೆ ಗಾಡಿ ದಾಡ್ತೈತಿ, ನೀ ಹೋಗ. ಸೊ ನೋಡ್ರಿ ಇದೇನು ಟ್ರಾನ್ಸಿಷನ್ ಟೈಮ್ ಇರ್ತೈತಲ್ಲ, ಇವಾಗ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಮತ್ತು ಒಂದು ಸತಿ ಕತ್ಲಾದ ಕೂಡಲೇ ಓಕೆ ಫಿನಿಶ್ ಮಾತು ನಡೀತೈತ್ರಿ. ಬಟ್ ಇದೇನು ಟ್ರಾನ್ಸಿಷನ್ ಟೈಮ್ದಾಗ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ರೀ ಗಾಡಿ. ಈಗ ಸದ್ಯ ನಾವು ಲೋಕಾಪುರಕ್ಕೆ ಬಂದೀವಿ ರೀ. ಸೊ ಬಾಗಲಕೋಟೆ ಇಲ್ಲಿಂದ 36 ಕಿಲೋಮೀಟ್ರ್ ಐತಿ. ಬಟ್ ಒಂದು ಕಪ್ ಚಹಾ ಕುಡಿಬೇಕು ಅನ್ಸೈತಿ, ಇಲ್ಲೇ ಕುಡಿನೋ ಬಾಗಲಕೋಟೆಗೆ ಹೋಗಿ ಕುಡಿನೋ ಅಂತೇಳಿ ಯೋಚನೆ ಮಾಡತ್ತೀನಿ. ಸೊ ನೋಡೋಣ ರೀ, ಇಲ್ಲೇ ಸ್ಟಾಪ್ ಕೊಡೋದಾದ್ರೆ ಕೊಡ ಬರ್ತೈತಿ. ಯಾಕಂದ್ರೆ ಅಷ್ಟ್ರಾಗ ಈ ಟ್ರಾನ್ಸಿಷನ್ ಹೋಗಿ ಕತ್ಲು ಆಗ್ಬಿಡ್ತದೆ. ಊರ ಮುಗ್ದು ಹೋತ್ರಿ ಗೈಸ್. ಅಲ್ಲೇ ಇದ್ದು ನಾನು ಅಲ್ಲೇ ನಿಲ್ಸ್ಬೇಕು ಮಾಡಿದೆ. ಬಟ್ ಮಿಸ್ ಆಗ್ಬಿಡ್ತಾ ಮುಂದೆ ಬಂದೆ. ಮತ್ತೆ ಇಲ್ಲಿ ಇನ್ನು ವಾಪಸ್ ಹೋಗೋದು ಅಂತ ಸುಮ್ಮನೆ ಅದ್ನಿಲ್ಲ, ಇಲ್ಲಿ ಇರ್ಬೋದು. ಓಕೆ ಹಾಂ ಹಿಯರ್ ಇಟ್ ಈಸ್ ಅಮೃತ್ ಚಾಕ ಬಂದು ತೋರಿ, ಅಮೃತ್ ಚಾಕ. ಸೊ ಆಲ್ಮೋಸ್ಟ್ ಬಾಗಲಕೋಟೆ ರೀಚ್ ಆಗಿದೆ ಅನಿಸ್ತೈತ್ರಿ. ವಿದ್ಯಾಗಿರಿ ಕ್ರಾಸ್ ಆತ. ಹೋಗಿ ಮ್ಯಾಪ್ ಹಾಕೊಂಡು, ನನಗೆ ಇಲ್ಲಿಂದ ರೂಟ್ ಗೊತ್ತಿಲ್ಲ. ಸೊ ಮ್ಯಾಪ್ ಹಾಕೊಂಡು ಹೋಗೋಣ. ಓಕೆ ಗೈಸ್, ಆಲ್ರೆಡಿ ನಾವು ಬಂದೆ ಈಗ ಬಾಗಲಕೋಟೆದಾಗ ಅದೀನಿ ರೀ. ಕರೆಕ್ಟ ಟೈಮ್ ನೋಡ್ರಿ 7:50 ಆಗೈತಿ. ನಂಗೆ ಎಲ್ಲಿ ಹೋಗೋದು ಏನೋ ಗೊತ್ತಿಲ್ಲ. ಸೊ ಮ್ಯಾಪ್ ಹಾಕೊಂಡು ನೋಡ್ಕೊಂಡು ಹೋಗೋಣ ಗೈಸ್. ನಾನು ಬಾಗಲಕೋಟೆ ಬಂದು ಭಾಳ ದಿನ ಆಗೈತೆ ರೀ, ಭಾಳ ದಿನ ಆಗೈತಿ. ಸೊ ನಾನು ಈಗ ಸದ್ಯದಾಗ ಬಂದೇ ಇಲ್ಲ. ಬಟ್ ಮಸ್ತ್ ಐತಿ, ಅಂದರೆ ಇಂಪ್ರೂವ್ ಆಗೈತಿ ನೋಡಿದ್ರೆ ಅನ್ನಿಸ್ತೈತಿ. ಸೊ ಐ ಲೈಕ್ ಇಟ್. ಸೊ ಈಗ ನೋಡ್ರಿ 2 ರೂಟ್ ಅದಾವ. ಒಂದು ಬಂದು ಹಿಂಗೆ ಮುದ್ಗಲ್ ಮೇಲೆ, ಒಂದು ಹಿಂಗೆ ಇಳ್ಕಲ್ಲ ಮತ್ತು ಕುಷ್ಟಗಿ ಮೇಲೆ. ಸೊ ಒಂದು 5-10 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗ್ತದೆ. ಬಟ್ ಈಗ ಇದು ಇಳ್ಕಲ್ಲ ಕುಷ್ಟಗಿ ಮ್ಯಾಗಿಂದ ಹೋದ್ರೆ ನನಗೆ ಡಬಲ್ ರೋಡ್ ಸಿಗ್ತದೆ. ಬಟ್ ಮುದ್ಗಲ್ ಮಸ್ಕಿ ಅಂತೇಳಿ ಅದ್ರ ಮ್ಯಾಗ ಒಂದು ಹೋಗ್ತೈತಿ. ಅದ್ರ ಮ್ಯಾಗ ಹೋದ್ನಿ ಸಿಂಗಲ್ ರೋಡ್ ಸಿಗ್ತೈತಿ. ಸೊ ನನಗೆ ಸಿಂಗಲ್ ರೋಡ್ ಹೋಗೋದು ಬೇಡ, ನಮಗೆ ಡಬಲ್ ರೋಡ್ ಹೋಗೋನು. ಸೊ ನಾವೀಗ ಇಳ್ಕಲ್ ಅಲ್ಲಿಂದ ಕುಷ್ಟಗಿಯಿಂದ ಸಿಂಧನೂರು. ಸೊ ಟೋಟಲ್ 156 ಕಿಲೋಮೀಟ್ರ್ ಐತೆ ನೋಡ್ರಿ. 3 hours 40 minutes ತೋರ್ಸಾಯ್ತು. 11 ಆಗಿ ತೋರ್ಸಾಯ್ತು. ಇನ್ನು ನಾನು ಲೈಟ್ ಒಂದು ಸೆಟ್ಟಿಂಗ್ ಮಾಡ್ಕೊಬೇಕು, ನಿಲ್ಲಿಸಿ ಎಷ್ಟೊಟ್ಟು ಆಗ್ತೈತಿ ಆಮೇಲೆ ಗೈಸ್ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆ ಹೋಗ್ತೇವೆ ನೋಡ್ರಿ ಇಲ್ಲೇ. ಸೊ ಇದೊಂದು ಏನು ಕರೆಕ್ಟ್ ಬೀಳಾಯ್ತಲ್ಲ, ಹಿಂಗೆ ಬೀಳ್ಬೇಕು. ಈಚೆ ಕಡೆದು ಹಿಂಗೆ ಬಿದ್ದರೆ ಪರ್ಫೆಕ್ಟ್ ಇರ್ತೈತಿ. ಇದು ಹಿಂಗೆ ಪೂರ ರೈಟಾಗಿ ಪೂರ ಅಲ್ಲಿ ಬೀಳಾಯ್ತು ನೋಡ್ರಿ ಮುಂದೆ, ಹಂಗೆ ಬೀಳಬಾರ್ದದ. ಸೊ ಇದು ಬಂದು ಹಿಂಗೆ ಒಂದು ಸ್ವಲ್ಪ ತಿರುಗಿ ಒಂದು ಸ್ವಲ್ಪ ಡೌನ್ ಆಗ್ಬೇಕು, ಅಂದ ಪರ್ಫೆಕ್ಟ್ ಆಗುತ್ತೆ. ಸೊ ಅವಾಗ ಪರ್ಫೆಕ್ಟಾಗಿ ಬೀಳುತ್ತೆ ಬೆಳಕು. ಈಗ ನಂಗೆ ಅದು ಹಚ್ಚಾಕು ಮನಸ್ಸಾಗುತ್ತೆ ರೀ. ಸೊ ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡ್ರಿ. ಸೊ ಈಗ ನೋಡ್ರಿ ಪರ್ಫೆಕ್ಟ್ ಐತೆ ನೋಡ್ರಿ. ಈಗ ನೋಡ್ರಿ ಈಗ ಹೆಂಗೆ ಸ್ಟಿಲ್ ಮ್ಯಾಲೆ ಹತ್ತಿದ. ಸೊ ವೈಟ್ ಸ್ವಲ್ಪ ಮ್ಯಾಲೆ ಆತ. ಸೊ ಬೋತ್ ಹಚ್ಕೊಂಡ್ರೆ ನಡೀತೈತೆ ನಮಗೆ. ಸೊ ಓಕೆ ಪರವಾಗಿಲ್ಲ. ಸೊ ಹಿಂಗೆ ಲೈಟ್ ಇದ್ರೆ ನಾವು ಆರಾಮ್ಸೆ ಹೋಗ್ಬೋದು ರೀ, ಇಲ್ಲ ಅಂದ್ರೆ ತ್ರಾಸ ಆಗ್ತೈತೆ ಸ್ವಲ್ಪ. ಸೊ ಹೋಗೋಣ ಗೈಸ್. ಈಗ ಅದ ರೂಟ್ ಹಿಡ್ದೇನ್ರಿ ನಾನು, ಕುಷ್ಟಗಿ ಮ್ಯಾಗ ಹೋಗೋಣ. ನೋಡ್ರಿ ಡಬಲ್ ಐತಿ, ಎಲ್ಲಿ ತನಕ ಚಲೋ ಐತಿ ಏನು ಗೊತ್ತಿಲ್ಲ ನನಗೆ. ಮತ್ತು ನಮ್ಮ ಮ್ಯಾಪ್ ಮಾಡ್ರೆ ಪೂರಾ ಚೆಕ್ ಮಾಡೀನಿ, ಡಬಲ್ ರೋಡ್ ಐತಿ. ಸೊ ಅದಕ್ಕೆ ಇದರ ರೋಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡೀನಿ. ಶಿರೂರು ಅಗಸಿಗೆ ಬಂದು ನೋಡ್ರಿ ಗೈಸ್.
ಅಣ್ಣ ಹೆಂಗೆ ಆರಾಮ್ ಕೈ ಹೋಗ್ಕೊಂಡು ಹೊಂಟಾನ್ರಿ. ಯಾವ ಹಿಂದೆ ಬರತ್ತಾನ ಇಲ್ಲ ತಗೋ, ಇವು ಹಂಗೆ ತೊಗೊಂಬರತ್ತಾನ. ಸದ್ದ ಈಗ ಅಮ್ಮಿನಗಡ್ದಾಗ ಅದೇವ್ರಿ ನೋಡ್ರಿ. ಇಲ್ಲಿ ಕರದಂಟ ಎಲ್ಲ ಕಡೆ ನೋಡ್ರಿ. ಇಲ್ಲಿ ವಿಜಯ ಕರದಂಟ, ನಮ್ಮ ಗೋಕಾಕದಾಗ ಕರದಂಟ, ಅಮ್ಮಿನಗಡ್ದಾಗೂ ಕರದಂಟ. ಬಟ್ ಐ ಡೋಂಟ್ ಥಿಂಕ್ ನಮ್ಮ ಗೋಕಾಕ್ ಕರದಂಟಗಂತೆ ಇರ್ತೈತಿ ಇದು ಅಂಥೇಳಿ. ನಾನು ತಿಂದು ನೋಡೇನಿ ಅಮ್ಮಿನಗಡ್ ಕರದಂಟ, ಬಟ್ ನಮ್ಮ ಗೋಕಾಕ್ ಕರದಂಟಗತೆ ಇರಲ್ಲ, ಬಿಟ್ ಡಿಫ್ರೆಂಟ್ ಇರ್ತೈತಿ. ಈಗ ಆಲ್ಮೋಸ್ಟ್ 8:30 ಆತ್ರಿ. ನಾ ಅಮ್ಮಿನಗಡ್ದಾಗ ಅದೇವಿ. ಸೊ ಟೋಟಲಿ 144 ಕಿಲೋಮೀಟರ್ಸ್ ಡನ್. ಸೊ ಮೋರ್ ಟು ಗೋ 110 or 120 ಇರ್ಬೋದು ರೀ. ಸೊ ನೋಡಿರಿ ಗೈಸ್, 144 ಕಿಲೋಮೀಟರ್ಸ್ ಬಂದರೂ ಇನ್ನೂ ಒಂದು ಕಡ್ಡಿ ಇಳ್ದಿಲ್ಲ ನೋಡ್ರಿ ಪೆಟ್ರೋಲ್. ಹೆಂಗೆ ಮೈಲೇಜ್ ಮೇಂಟೈನ್ ಮಾಡಿ ಹೇಳ್ರಿ ಗೈಸ್, ಮಸ್ತ್ ಅಲ್ರಿ. ಗಾಡಿನೂ ಹಂಗೆ ಪರ್ಫಾರ್ಮ್ ಮಾಡೈತಿ. ನಮ್ಮ ರಾಯ ಸಖತ್ ಪರ್ಫಾರ್ಮ್ ಮಾಡತ್ತೈತಿ. ಯಾವ ಊರು ಆಗದೇನಿ ಗೊತ್ತಿಲ್ಲ ರೀ. ಓ ಮೈ ಗಾಡ್, ಮದುವೆ ಐತಿ ನೋಡ್ರಿ ಫಸ್ಟ್ ಕ್ಲಾಸ್. ಇಲ್ಲೇ ಊಟ ಪಡ್ಕೊಂಡು ಹೋಗ್ಬಿಡೋಣ ಏನು ಮದುವೆಯಾಗ. ಓ ಮೈ, ಯಾವ ಊರಾಗದೇರಿ ಐ ಡೋಂಟ್ ನೋ ಗೈಸ್, ಇನ್ನೇ ತಕ ಗೊತ್ತಾಗೋದು. ಮದ್ಯ ಮಾರಾಟ ಊರ ಹೆಸರು ಬರೀವಾರ, ಮದ್ಯ ಮಾರಾಟ ಬರ್ದಾರ. ಉಣಗುಂದಕ್ಕೆ ಎಂಟ್ರಿ ಅದು ನೋಡ್ರಿ ಈಗ ನಾವು. ಓ ಮೈ ಗಾಡ್, ವೆರಿ ಸ್ಮಾಲ್ ರೋಡ್ಸ್. ಓಕೆ, ಸಿಟಿ ಒಳಗೆ ಲೈಟ್ ಆಫ್ ಮಾಡೋಣ. ಓಕೆ ಗೈಸ್ ನೋಡ್ರಿ, ಈಗ ಸದ್ದ ನಾವು ಹೈವೇ ಹಿಡಿದ್ಬಿಟ್ವಿ. ಸೊ ಇನ್ನು ಕುಷ್ಟಗಿ ತಕ ಇದು ಹೈವೇ ಅನ್ಸುತ್ತೆ. ಸೊ ಕುಷ್ಟಗಿ ತಕ ಸ್ಟಾಪ್ ಕೊಡೋಂಗಿಲ್ಲ, ಕುಷ್ಟಗಿಗೆ ಹೋಗಿ ಸ್ಟಾಪ್ ಕೊಡೋಣ. ಸೊ ಸ್ಟಿಲ್ ನಾವು 158 ಕಿಲೋಮೀಟರ್ಸ್ ಡನ್. ಮೋರ್ ಟು ಗೋ 100 ಕಿಲೋಮೀಟ್ರ್ ಐತ್ರಿ ಎಕ್ಸಾಕ್ಟ್ ಇಲ್ಲಿಂದ. 100 ಕಿಲೋಮೀಟ್ರ್ ಅಂದ್ರೆ 8:44 ಆತ. ಸೊ ಅರೌಂಡ್ 10 ಅನ್ಕೋರಿ. ಒಂದು 15 ಮಿನಿಟ್ಸ್ ಬ್ರೇಕ್ ತೊಗೊಂಡ್ರು 10:30 ಅಷ್ಟಕ್ಕೆ ಹೋಗಿ ಮುಡ್ತೇನೆ ನಾನು. ಓಕೆ ಗೈಸ್, ಅಣ್ಣ ಒಟ್ಟು ಟ್ರಕ್ದವ್ರನ್ನ ಬಿಡವಲ್ಲ ರೀ. ಹಾರ್ನ್ ಹಿಡ್ದೆ ಬಿಟ್ಟಾನ. ಹಾರ್ನ್ ಕೆಲಸ ಐತೇನು ರೀ? ಮೇ ಬಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಇಟ್ಟೇನಿ, ಕೇಳಿಸೈತೆ ಇಲ್ಲ ಗೊತ್ತಿಲ್ಲ. ಏನೋ ಅವ್ರೇನು ಹಾರಬೇಕೇನು ಮ್ಯಾಲೆ, ಹಿಂಗ್ಯಾಕೆ ಮಾಡತ್ತೀವಿ ಒಂದು ಸಮಾನ ತಗೋ. ಗಾಡಿ ನೋಡ್ರಲ್ಲೇ ತಗೋ, ಒಬ್ಬರ ಜೊತೆ ಹೊಡೆದ್ರೆ ಹೆಂಗೆ ಹಾಕೈತ್ರಿ ಈ ಗಾಡಿ. ಓಕೆ, ಯು ಹ್ಯಾವ್ ಟು ಬಿ, ನಿಮ್ಮ ಕಣ್ಣಿಗೆ ಇಡೀ ರೋಡ್ ಎಷ್ಟೈತಲ್ಲ ಅಲ್ಲೆಲ್ಲ ಇರ್ಬೇಕ್ರಿ, ಅದರ್ವೈಸ್ ಇಟ್ ಈಸ್ ವೆರಿ ಡೇಂಜರಸ್. ನೋಡ್ರಿ, ಹೆಲ್ಮೆಟ್ ಇಲ್ಲ ಏನಿಲ್ಲ, ಹಂಗೆ ಹುಯ್ಯತ್ತೇಳಿ ರೇಸ್ ಮಾಡ್ಕೋತ ಹೊಂಟಾನ ಅಣ್ಣ. ನೋಡ್ರಲ್ಲ ಹೆಂಗೆ ಹೊಡಿ ಅವಳ ಅನ್ಕೋತ ಹೊಂಟಾನ. ಔಷಧ ಬಿದ್ದೈತಿ ಕಾಣ್ತೈತಿ ನೋಡ್ರಲ್ಲೇ. ಗೊತ್ತಿಲ್ಲ ಹಿಂಗೆ ಹೊಳ್ಯಾಡೈತಿ ಅಂದ್ರೆ ಗಾಡಿ ಇಲ್ಲ ಬರೋಬ್ಬರ ಹೊಡ್ಯಾತಾನ. ಬಟ್ ಹೆಲ್ಮೆಟ್ ಇಲ್ಲ ಏನಿಲ್ಲ ಅಲ್ರಿ. ಹೆಲ್ಮೆಟ್ ಇಲ್ಲ ಅಂದ್ರೆ ಭಾಳ ಡೇಂಜರ್ ರೀ, ಇಟ್ಸ್ ವೆರಿ ಡೇಂಜರಸ್. ಸೊ ಬೆಸ್ಟ್ ರೋಡ್ ಐತೆ ನೋಡ್ರಿ ಕುಷ್ಟಗಿ ತಕ ಸಿಕ್ಕಾಪಟ್ಟೆ ಹೊಡಿನ. ಸೊ ಕುಷ್ಟಗಿಯಿಂದ ನೆಕ್ಸ್ಟ್ ಮೇ ಬಿ ನಮಗೆ ಲೆಫ್ಟ್ ತೊಗೋಬೇಕಾಗುತ್ತೆ. ಈ ರೋಡ್ ಬಿಡಬೇಕಾಗುತ್ತೆ ಅನ್ಸುತ್ತೆ. ಇದು ಹಿಂಗೆ ಹೊಸಪೇಟೆ ಚಿತ್ರದುರ್ಗ ಹೋಗುತ್ತೆ ರೀ. ಇದು ಡೈರೆಕ್ಟ್ ಬೆಂಗಳೂರು ರೋಡ್ ಇದು. ಸೊ ಅಲ್ಲೇ ನಾನು ಕುಷ್ಟಗಿ ಅಲ್ಲೇ ಅಲ್ಲೇ ತೊಗೊಬೇಕಾಗಿತ್ತು ಯೂಟರ್ನ. ಬಟ್ ಅದು ನನಗೆ ಗೊತ್ತಾಗಿಲ್ಲ. ಸೊ ಹಂಗೆ ಬಂದ್ಬಿಟ್ನಿ. ಯಾಕೆ ಇನ್ನೂ ಬರಲಿಲ್ಲ. ಆಗ 4 ಕಿಲೋಮೀಟ್ರ್ ಇತ್ತಲ್ಲ ಕುಷ್ಟಗಿ ಅಂತ ಅಂದ್ಕೊಂಡೆ. ಮತ್ತು ತೆಗೆದು ನೋಡಿದ್ರೆ ಮ್ಯಾಪ್. ನಾ ಮೊಬೈಲ್ ಒಂದು ಇಲ್ಲಿ ಹಾಕಂಗಿಲ್ಲ ರೀ. ನನ್ನೊಂದು ಹಳೆ ಮೊಬೈಲ್ ಐತಿ, ಅದನ್ನ ರೆಡಿ ಮಾಡಿಸ್ಬೇಕಾಗೈತಿ. ಯಾಕಂದ್ರೆ ಮೊಬೈಲ್ ಇದು ವೈಬ್ರೇಟ್ ಆಗುತ್ತಲ್ಲ, ಸೊ ಕ್ಯಾಮ್ರಾ ಸ್ಟೆಬಿಲಿಟಿ ಹೋಗುತ್ತೆ ಅಂಥೇಳಿ. ಈಗ ಹೋಗಿ ಓಕೆ ಅಲ್ಲೇ ನೋಡ್ರಿ 3 ಕಿಲೋಮೀಟ್ರ್ ಜಾಸ್ತಿ ಬಂದಣ್ಣ. ಸೊ ಅಲ್ಲೇ ಎಕ್ಸಿಟ್ ತೊಗೊಬೇಕಾಗಿತ್ತು, ನಂಗೆ ಗೊತ್ತಾಗಿಲ್ಲ ಅದು. ಸೊ ಈಗ ನೋಡ್ರಿ 74 ಕಿಲೋಮೀಟ್ರಿಗೆ 1 ತಾಸು 46 ನಿಮಿಷ ತೋರ್ಸೈತಿ. ಐ ಡೋಂಟ್ ನೋ ರೋಡ್ ಹೆಂಗೈತೆ ಅನ್ನೋದು ನಂಗೆ ತಿಳಿವತ್ತ. ಹಂಗೆ ಮುದುಗಲ್ ಮೇಲೆ ಹೋಗ್ಬೇಕಾಗಿತ್ತೇನೆ ಅಂತೇಳಿ ಈಗ ಅನ್ಸಕತ್ತೈತಿ. ಬಟ್ ಐ ಆಮ್ ನಾಟ್ ಶೋರ್ ಗೈಸ್. ನಾನು ಅಲ್ಲೇ ಒಂದು ಎಕ್ಸಿಟ್ ಅಂತ ಬೋರ್ಡ್ ಬಂತ, ಅಲ್ಲಿ ಎಕ್ಸಿಟ್ ತೊಗೊಬೇಕಾಗಿತ್ತು ರೀ. ಅಲ್ಲಿ ಎಕ್ಸಿಟ್ ತೊಗೊಳ್ಳಿಲ್ಲ. ಮತ್ತೆ ಹೊಳ್ಳಿ ನನಗೆ ಒಂದು 3-4 ಕಿಲೋಮೀಟ್ರ್ ಜಾಸ್ತಿ ಆಗ್ಬಿಡ್ತು. ಅದೊಂದು 10 ಕಿಲೋಮೀಟ್ರ್, ಇದೊಂದು 10-15 ಕಿಲೋಮೀಟ್ರ್ ಜಾಸ್ತಿ ಆಯ್ತು. ಸೊ ಆಲ್ರೆಡಿ 9:40 ಆಗ್ಬಿಡ್ತು. 10ಗೆ ರೀಚ್ ಆಗ್ತಿದ್ದೆ ಅಂದ್ಕೊಂಡೆ. ಸೊ ಬಟ್ ಇಟ್ ಈಸ್ ಲೇಟ್ ಗೈಸ್. ಓಕೆ, ರೈಟ್ ತೊಗೊಂಡು ರೈಟ್ ಸಿಂಗಲ್ ರೋಡು ಏನೋ ಗೊತ್ತಿಲ್ಲ ರೀ. ಮೇ ಬಿ ಸಿಂಗಲ್ ರೋಡ ಐತೆ ಅನ್ಸುತ್ತೆ. ಹೆಂಗಿತ್ತು ನೋಡ್ರಿ, ಇದು ಡೈರೆಕ್ಟ್ ಆ ಕಡೆಯಿಂದ ಬಂದವ್ ಕೆಳಗೆ ಅಂಡರ್ ಪಾಸ್ ಮಾಡ್ಯಾರ ಅನ್ಸುತ್ತೆ. ಆದರೆ ಆ ಕಡೆಯಿಂದ ಏನರ ಒಂದು ಬ್ಲಾಕ್ ಮಾಡ್ಬೇಕು, ಏನರ ಮಾಡ್ಬೇಕು, ಏನಿಲ್ಲ, ಓಪನ್ನ ತಿರುಗಾಡಿ. ಶಿ ಓ ಮೈ ಗಾಡ್, ಇಟ್ಸ್ ವೆರಿ ಡೇಂಜರಸ್. ಓಕೆ ಗೈಸ್, ಈಗ ಸದ್ಯ ನಾವು ಕುಷ್ಟಗಿದಾಗ ಅದೇವಿ. ಅಣ್ಣ
ಅಣ್ಣ ಎಲ್ಲ ಬಂದ್ ಆಗಕತ್ತಲಕ್ರಿ ಆಲ್ರೆಡಿ ಅವನವನ ಕುಷ್ಟಗಿ ಸಿಂಧನೂರ್ ರೈಟ್. ಐ ಡೋಂಟ್ ಥಿಂಕ್ ಸಿಂಗಲ್ ರೋಡ್, ಐ ಥಿಂಕ್ ಡಬಲ್ ರೋಡ್ ರೀ. ದ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಓ ನಮ್ಮ ಯತ್ನಾಳ್ ಅವ್ರ. ಓ ಸಿಂಗಲ್ ರೋಡ್ ಗೈಸ್, that's why it is showing 1.40 minutes. ಓಕೆ ಲೆಟ್ಸ್, ಅದು ಕೊಡ ಐತಿ 11:00 ರೀಚ್ ಆಗ್ತೇನೆ ಅಂತ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತೇಳಿ. ಸೊ 22 ಕಿಲೋಮೀಟ್ರ್ ಹೋಗಿ ಕುಷ್ಟಗಿ ಸಿಂಧನೂರು ಲೆಫ್ಟ್ ತೊಗೋಣ ಐತಿ. 22 ಕಿಲೋಮೀಟ್ರ್ ಹೋಗಿ ನನ್ನ ಮೊಬೈಲ್ ಒಟ್ಟು ಯಾವ ರೀ ಪೊಲೀಸ್ ವಾಹನ ಹಸದ ಹಂಗೆ ಗಾಡಿ ಗೈಸ್. ಈಗ 10 ಗಂಟೆ ಆಗೈತೆ ರೀ. ಬಟ್ ನನಗೆ ಹೆಂಗೆ ಅನ್ಸಾಯ್ತು ಅಂದ್ರೆ ನಾ ಏನೊಂದು ರಾತ್ರಿ 1 ಗಂಟೆಗೆ 12 ಗಂಟೆ 1 ಗಂಟೆಗೆ ರೈಡ್ ಮಾಡತ್ನೇನೋ ಅನ್ಸಾಯ್ತು. ಏನ್ರಿ ಗೈಸ್, ಯಾರು ಇಲ್ರಿ ರೋಡ್ ಮ್ಯಾಗ, ಖಾಲಿ ಹೊಡೆಯೈತೆ ರೋಡ. ಸೊ ಈಗೇನೋ ಊರಿಗೆ ಬಂದೆ ಸ್ವಲ್ಪ. ಅದು ನೋಡ್ರಿ ಅಲ್ಲಿ 10 ಜನ ಎಣಿಸ್ರ 10 ಜನ ಇರ್ಬೇಕು ಅಷ್ಟೇ. ಯಪ್ಪೋ ನನಗೆ ಅದು ಅನ್ಸಾಯ್ತೆ. ಇನ್ನು ಅಲ್ಲಿ ಏಯ್ ಈ ನಾಯಿಗಳೊಂದು ಭಾಳ ಮ್ಯಾನ್ ಹತ್ತ ನೋಡ್ರಿ ಇಲ್ಲಿ ಬರ್ರಿ ದೇವ್ರು ಯಾವ ನಮೂನಿ ದೊಡ್ಡದು ಹಾಕ್ಯಾರಿಪ್ಪ ರೋಡ್ ಬ್ರೇಕ. ನೋಡ್ರಿ ಇವು ನಾಯಿ ಬ್ಯಾನ್ ಹತ್ತ ನೋಡ. ನೋಡ್ರಲ್ಲಿ ಹಂಗೆ ಮಾಡ್ತಾವ, ಡೇಂಜರ್ ಅದ ನೋಡ್ರಿ ನಾಯಿಗಳು. ಲಿಟ್ರಲಿ ಲೈಟ್ ಇಲ್ಲ ಅಂದ್ರೆ ಭಾಳ ಅಂದ್ರೆ ಬಾಕರ್ ತ್ರಾಸ ಆಕೈತಿ. ಲೈಟ್ ಬೇಕೇ ಬೇಕು. ತಗೋರಿ ಹೆಂಗೆ ಹಾಕೊಂಬರತ್ತಾನ ಲೈಟ್. ಅದು ಲೈಟ್ ಬೇರೆ ಮ್ಯಾಗಂದು ಲೈಟ್ ಹಾಕ್ಯಾನ ನಾವು ತಿರುಗಾಡಿ ಕಣ್ಣಿ ಹೊಡ್ಯಾತಾವ. ಓ ಮೈ ಗಾಡ್, ಲಾಸ್ಟ್ ಜಸ್ಟ್ 30 ಕಿಲೋಮೀಟರ್ಸ್ ಗೈಸ್. ನನಗೆ ಗೂಗಲ್ ಎಸ್ಟಿಮೇಷನ್ 11:30 ಇತ್ತು. ಬಟ್ ಐ ಥಿಂಕ್ ಐ ರೀಚ್ 10:30, 1 hour ಬಿಫೋರ್ ದ ಗೂಗಲ್ ಮ್ಯಾಪ್. ಸೊ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಬ್ರೇಕ್ ತೊಗೊಂಡಿರ್ಬೋದು ರೀ ಎಲ್ಲ ಸೇರಿ ಅಷ್ಟೇ. ಸೊ ನಾನು ಅಲ್ಲಿಂದ ಇಲ್ಲಿಗೆ ಬರ್ತಕ್ಕ ನಾನು ಬ್ಲೂಟೂತ್ ಮಿಸ್ ಮಾಡ್ಕೊಂಡಿಲ್ಲ. ಬಟ್ ಈಗ ಬ್ಲೂಟೂತ್ ಮಿಸ್ ಮಾಡ್ಕೋದು ನೋಡ್ರಲ್ಲಿ ರೋಡ್ ಯಾರೂ ಇಲ್ಲ, ಖಾಲಿ ಹೊಡೆಯಾಯ್ತು ರೋಡ್. ಓಹೋ ಮೈ ಗಾಡ್, ಏನು ಮಾಡ್ತೀರಿ. ಸೊ ಸಿಂಧನೂರು ಇನ್ನು 55 ಕಿಲೋಮೀಟ್ರ್ ಉಳ್ದೈತೆ ರೀ. ಒಂದು ನಾಯಿ ಆಟ ಬತ್ರಿ ಗೈಸ್. ಈಗ ಜಸ್ಟ್ ಹಿಂಗೆ ನಡುವು ನಿಂತಾವ ಎರಡು, ಒಂದು ಆ ಕಡೆ ಹೋದ ಒಂದು ಈ ಕಡೆ ಬಂದ್ಬಿಡ್ತು. ಸೊ ಆ ಥರ ಟೈಮ್ದಾಗ ಪ್ಯಾನಿಕ್ ಆಗ್ಬಾರ್ದು. ಒಟ್ಟು ನಿಮ್ಗೆ ನಿಲ್ಸಕ್ಕೆ ಆಕತಿ ಗಾಡಿ ಅಂದ್ರೆ ನಿಲ್ಸೋದು. ಇಲ್ಲಾಂದ್ರೆ ನಾ ಹಿಂದೆ ಯಾವುದೂ ಗಾಡಿ ಇರಲಿಲ್ಲ ಅನ್ನಂತಲೇ ಬ್ರೇಕ್ ಹೊಡೆದೆ. ಹಿಂದೆ ಯಾವ್ರ ಗಾಡಿ ಇದ್ರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊತಿರಲಿಲ್ಲ. ಸೊ ಪಾಸ್ ಮಾಡಿಬಿಡ್ಬೋದು. ಆಯ್ತು ಹಂಗೇನು ಆಗಲ್ರಿ. ರೋಡ್ ಓಕೆ ಹಂಗೇನಿಲ್ಲ ರೀ, ಚಲೋ ಐತಿ ರೋಡ. ಬಟ್ ಸ್ವಲ್ಪ ಜಾಸ್ತಿ ರೋಡ್ ಬ್ರೇಕ್ಸ್ ಅದಾವ. ಸೊ ಮೇ ಬಿ ಅದಕ್ಕೆ ಲೇಟ್ ಆಕೈತೆ ಅನ್ಸುತ್ತೆ. ನೋಡೋಣ. ಇನ್ನು 55 ಕಿಲೋಮೀಟ್ರ್ ಉಳ್ದೈತಿ. ಜಸ್ಟ್ 55 ಕಿಲೋಮೀಟ್ರ್ ಅಂದರೂ ನಾನು 10:30ವರೆಗೂ ಆದ್ರೂ ಹೋಗ್ಬೇಕಾ. ವಿಲ್ ಸಿ ಗೈಸ್. ಓಕೆ ಗೈಸ್, ರೀಚ್ಡ್ ಸಿಂಧನೂರು ಎಕ್ಸಾಕ್ಟ್ಲಿ 10:30ಗೆ ಬಂದು ಮುಟ್ಟೇನಿ. ಇಲ್ಲಿ ನೋಡಿದರೆ ಏನು ಇಲ್ಲರಿ, ಎಲ್ಲ ಬಂದಾಗ ಅನ್ಸಾಯ್ತು ನೋಡಿದ್ರೆ ಇಲ್ಲಿ ಏನೂ ಇಲ್ಲ. ಇಷ್ಟು ಲಗುಟ್ 10ವರೆಗೆ ಎಲ್ಲ ಬಂದ ಏನು. ಓಕೆ ಗೈಸ್, ನೋಡೋಣ ಮತ್ತೊಂದು ಲಾಗ್ದಾಗ ಸಿಗೋಣ ಗೈಸ್. ಸೊ ಈಗ ಏನಾಗ್ತೈತೆ ನೋಡ್ತೇವೆ. ಇಲ್ಲಿ ಇರೋದ ಹೆಂಗೆ ಏನೋ ವಿಚಾರ ಮಾಡ್ತೇವೆ. ಇಲ್ಲಿ ಐತಿ ಮನೆ ಐತಿ ಇರಾಕ. ಬಟ್ ನೋಡೋಣ, ನಮ್ಗೆ ಅಲ್ಲೆಲ್ಲ ಆಗ್ಬೇಕಲ್ಲ ಅಡ್ಜಸ್ಟ. ಓಕೆ ಗೈಸ್, ಮತ್ತೊಂದು ಲಾಗ್ದಾಗ ಸಿಗೋಣ ಗೈಸ್. ಮತ್ತು ನಾಳೆ ಬರ್ತದೆ, ಕಂಟಿನ್ಯೂ ಇರ್ತದೆ ಲಾಗ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ ಗೈಸ್, ಸಿಗೋಣ, ಬಾಯ್.